ಜಗ್ಗು ದಾದಾಗೆ ಜೈಲಿಂದ ಮುಕ್ತಿ ಸಿಗೋದು ಯಾವಾಗ? ದಾಸನಿಗೆ ಜಾಮೀನು ಸಿಗೋಕೆ ತಡ ಆಗ್ತಿರೋದು ಯಾಕೆ ಗೊತ್ತಾ? ದಾಸನ ಸೆರೆವಾಸಕ್ಕೆ ಮುಕ್ತಿ ಸಿಗೋದು ಯಾವಾಗ? ನಮಸ್ತೆ ಗೆಳೆಯರೇ, ಮಾಹಿತಿ ಮದುವೆಗೆ ಸ್ವಾಗತ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಅಂಧರಾಗಿರುವ ದರ್ಶನ್ ರವರಿಗೆ ಸೆರೆವಾಸದಿಂದ ಮುಕ್ತಿ ಸಿಗೋದು ಯಾವಾಗ? ಆದಷ್ಟು ಬೇಗ ಸೆರೆವಾಸದಿಂದ ಹೊರಬರಲಿ ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಿದ್ದಾರೆ. ಆದ್ರೆ ದರ್ಶನ್ ರವರು ಕಾರಾಗೃಹ ಸೇರಿ ತಿಂಗಳಗಳೇ ಕಳೆದ್ರೂ ಸಹ ಇನ್ನು ಸೆರೆವಾಸದಿಂದ ಮುಕ್ತಿ ಸಿಗ್ತಿಲ್ಲ. ಇಷ್ಟಕ್ಕೂ ಇದಕ್ಕೆ ಕಾರಣವಾದ್ರೂ ಏನು ಅಂತೀರಾ? ಹೇಳ್ತೀನಿ ಕೇಳಿ. ಅದಕ್ಕೂ ಮೊದಲು ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು, ದರ್ಶನ್ ರವರ ಜಾಮೀನು ವಿಚಾರ ಪ್ರತಿ ಸಾರಿ ನಿರಾಸೆ ತಂದು ಮುಂದೂಡ್ತಲೇ ಬರ್ತಿದೆ. ಇದಕ್ಕೆ ಕಾರಣ ವಕೀಲರು. ಈ ಪ್ರಕರಣದ ವಿಚಾರಣೆಗಾಗಿ ಕಾಲಾವಕಾಶವನ್ನ ಕೋರ್ತಿರುವ ಹಿನ್ನೆಲೆ ದರ್ಶನ್ ರವರಿಗೆ ಬೇಲ್ ಸಿಗೋಕೆ ತಡ ಆಗ್ತಿದೆ. ದರ್ಶನ್ ರವರು ಹೇಳಿಕೆ ನೀಡಿರುವುದರ ಆಧಾರದ ಮೇಲೆ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಿದೆ. ಅಷ್ಟೇ ಅಲ್ಲದೆ ದರ್ಶನ್ ರವರ ಮೇಲೆ ಬಂದಿರುವ ಆರೋಪಗಳು ಸುಳ್ಳು. ಸಿಕ್ಕಿರುವ ಆಧಾರಗಳೆಲ್ಲ ದರ್ಶನ್ ರವರ ಪರ ಇದೆ. ಇತರ ಆರೋಪಿಗಳ ಮೊಬೈಲ್ ಸಂದೇಶಕ್ಕೂ ದರ್ಶನ್ ರವರಿಗೂ ಯಾವುದೇ ಸಂಬಂಧವಿಲ್ಲ. ಹಾಗೂ ಕೃತ್ಯಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಗಳು ದೊರೆತಿದ್ರೂ ಸಹ ಅದರಲ್ಲಿ ದರ್ಶನ್ ರವರ ಪಾತ್ರ ಇದೆ ಎಂಬುದು ಸಾಬೀತಾಗಿಲ್ಲ. ಪವಿತ್ರಾಗೆ ಅಶ್ಲೀಲ ಸಂದೇಶ ಕಳುಹಿಸಿರುವ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಕರೆತಂದು ಭಯ ಹುಟ್ಟಿಸಿ ಎಚ್ಚರಿಕೆ ನೀಡಿ ಕಳುಹಿಸಬೇಕೆಂದು ಅವರ ಉದ್ದೇಶವಾಗಿತ್ತು. ಆದರೆ ಅದು ಹತ್ಯೆಯಲ್ಲಿ ಕೊನೆಯಾಗಿದೆ. ಇದರಿಂದಾಗಿ ದರ್ಶನ್ ರವರು ಸೆರೆವಾಸಕ್ಕೆ ಸಿಲುಕಿದ್ದಾರೆ. ಇವರನ್ನ ನಂಬಿರುವ ಲಕ್ಷಾಂತರ ಕುಟುಂಬಗಳು ಕಂಬನಿ ಮಿಡಿತಿದೆ. ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಬರಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಅದೇನೇ ಆಗಿರಲಿ, ಎಚ್ಚರಿಕೆ ನೀಡುವ ಭರದಲ್ಲಿ ಒಂದು ಜೀವ ಹೋಗಿದೆ. ಇದರ ಹಿಂದಿನ ಕಾಣದ ಕೈಗಳ ಕೆಲಸ ತಮ್ಮ ಬೇಳೆ ಬೇಯಿಸ್ತಿದೆ. ಇದರ ನಡುವೆ ಸಂಕಷ್ಟಕ್ಕೆ ಸಿಲುಕಿದ್ದು ಮಾತ್ರ ದರ್ಶನ್ ರವರು. ಆದಷ್ಟು ಬೇಗ ದರ್ಶನ್ ರವರಿಗೆ ಈ ಸೆರೆವಾಸದಿಂದ ಮುಕ್ತಿ ಸಿಗಲಿ, ಹಾಗೆ ಅವರ ಭವಿಷ್ಯ ಮತ್ತಷ್ಟು ಎತ್ತರಕ್ಕೆ ಬರಲಿ ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಯ ಆಶಯವಾಗಿದೆ.